ಜನ ಕುಡುಕರು ಸೇರಿ ಮಾಡಿದ ಮರ್ಡರ್ ಇದು. ಅದು ಮಧ್ಯರಾತ್ರಿಯ ನಂತರ. ಹಂಗಂತ ತೀರಾ ಪ್ಲ್ಯಾನ್ ಮಾಡಿ ಮರ್ಡರ್ ಮಾಡಿದ್ರ ಅಂದರೆ ಅದು ಕೂಡ ಇಲ್ಲ. ಆದರೂ ಸ್ಥಳದಲ್ಲಿ ಯಾವುದೇ ಕ್ಲೂ ಬಿಟ್ಟು ಹೋಗಿರಲಿಲ್ಲ. ಸಣ್ಣದೊಂದು ಎಡವಟ್ಟು ಮಾಡದೆ ಹೋಗಿದ್ರೆ ಸತ್ಯ ಅಷ್ಟೊಂದು ಈಸಿಯಾಗಿ ಹೊರಗೂ ಬರ್ತಿರ್ಲಿಲ್ಲ. ಬಾರಿನಿಂದ ಆಟೋದಲ್ಲಿ ನೀಟಾಗಿ ಬಂದವರು ವಿನಾಯಕ ಲೇಔಟ್ನಾಗಿ ಖಾಲಿ ಜಾಗ ಕಾಣ್ತಿದ್ದ ಹಾಗೆ ಸತೀಶನ ಕತೆ ಮುಗಿಸಿಬಿಟ್ರು. ಅವನು ಅಲ್ಲಿ ಹೇಗೂ ನೆಲಕ್ಕೆ ಬಿದ್ದಿದ್ನಲ್ಲ, ಮತ್ತೆ ಹೆಣ ಎಲ್ಲೋ ಸಾಗಿಸೋ ಗೋಜಿಗೆ ಹೋಗಿಲ್ಲ. ಅಲ್ಲೇ ದಫನ್ ಮಾಡ್ಬಿಡ್ಬೇಕು ಅಂತ ನಿರ್ಧರಿಸಿ ಸುತ್ತಮುತ್ತಲೂ ಬಿದ್ದಿದ್ದ ತೆಂಗಿನ ಗರಿಗಳನ್ನೆಲ್ಲ ಸೇರಿಸಿ ಬೆಂಕಿ ಕಟ್ಟಿ ಗೀರಿದ್ರು. ಈ ಮಳೆಗಾಲದಲ್ಲಿ ಆ ತೆಂಗಿನ ಗರಿ ಅಷ್ಟು ಈಸಿಯಾಗಿ ಹತ್ಕೊಳತ್ತಾ? ಕಡ್ಡಿ ಗೀರಿ ಗೀರಿ ಇವರು ಸುಸ್ತಾದ್ರೆ ಹೊರತು ಬೆಂಕಿ ಹತ್ತಲಿಲ್ಲ. ಕೊನೆಗೆ ಆ ಹೆಣನ ಅಲ್ಲೇ ಬಿಟ್ಟು ಮೂವರು ಆಟೋ ಹತ್ತಾರೆ. ಸೀದಾ ನಾಯಂಡಹಳ್ಳಿಯಲ್ಲಿರೋ ಪೆಟ್ರೋಲ್ ಬಂಕ್ಗೆ ಹೋಗಿ ಅವರೆಲ್ಲರ ಬಳಿ ಅಳಿದು ಉಳಿದಿದ್ದ ಕಾಸೆಲ್ಲ ಬಾಚ್ಕೊಂಡು ಹೇಗೋ ಲೀಟರ್ಗಾಗೋಷ್ಟು ಕಾಸನ್ನ ಸೇರಿಸಿ ಪೆಟ್ರೋಲ್ ತಗೋತಾರೆ. ಅದನ್ನ ತಗೊಂಡು ಈ ಹೆಣ ಬಿದ್ದ ಕಡೆ ವಾಪಸ್ ಬರ್ತಾರೆ. ಇವರ ಅದೃಷ್ಟಕ್ಕೆ ಅಲ್ಲಿವರೆಗೂ ಆ ದಿಕ್ಕಲ್ಲಿ ಯಾರೂ ಓಡಾಡಿಲ್ಲ. ಇನ್ನು ಬೀಟ್ ಪೊಲೀಸರು ಆ ಕಡೆ ತಲೆ ಹಾಕಿಲ್ಲ. ಕೊನೆಗೆ ಇವರೇ ವಾಪಸ್ ಹೋಗಿ ಆ ಪೆಟ್ರೋಲ್ ಅನ್ನ ಸುರಿದು ಬೆಂಕಿ ಹಚ್ಚಿದ್ದಾರೆ. ಅದು ಧಗಧಗಿಸಿ ಉರಿದ್ರೂ ಸುತ್ತಮುತ್ತಲೂ ಯಾರಿಗೂ ಗೊತ್ತಾಗಿಲ್ಲ. ಇವರು ಅಷ್ಟು ಮಾಡಿ ಹೆಣ ಸುಡುವುದಕ್ಕೆ ಶುರುವಾದ ತಕ್ಷಣ ಅಲ್ಲಿಂದ ಹೊರಟು ಹೋಗಿದ್ದಾರೆ. ಪ್ರತಿದಿನ ಇವನು ಈ ನಾಗೇಂದ್ರ ಸ್ವಾಮಿಗೆ ಹಣ ಕುಡಿಲಿಕ್ಕೆ ಅಂತೇಳಿ ಪೀಡಿಸ್ತಾ ಇದ್ದ. ಸೊ ಕೆಲವು ಸರ್ತಿ ಇವರಿಬ್ಬರ ನಡುವೆ ಈ ವಿಚಾರದಲ್ಲಿ ಜಗಳ ಆಗಿತ್ತು. ಆ ದಿನವೂ ಸಹ ಇವನು ಶ್ರೀನಿವಾಸನ ಜೊತೆಗೆ ಈ ನಾಗೇಂದ್ರ ಸ್ವಾಮಿಗೆ ಜಗಳ ಮಾಡಿಬಿಟ್ಟು ಇದನ್ನು ಮಾಡಿದ್ದಾನೆ. ಆ ಜಗಳ ಆದಾಗ ಇವನನ್ನು ಮುಗಿಸ್ತೀವಿ ಅಂಥೇಳಿ ಅವನು ಸತೀಶ್ ಇವನಿಗೆ ಹೆದರಿಕೆಯನ್ನು ಕೊಟ್ಟ ಅಂಥೇಳಿ, ಹಾಗಾಗಿ ನಾಗೇಂದ್ರ ಸ್ವಾಮಿ ಇವನು ನನಗೆ ಮುಗಿಸ್ತೀನಿ ಅಂತ ಹೇಳ್ತಾನಲ್ಲ ಅಂಥೇಳಿ ಇವನನ್ನು ಮುಗಿಸ್ಬೇಕು ಅಂಥೇಳಿ ಅವನಿಗೆ ಚೆನ್ನಾಗಿ ಕುಡಿಸಿ ಆಟೋದಲ್ಲಿ ಕರ್ಕೊಂಡ್ಬಂದು ಅಲ್ಲಿ ವಿನಾಯಕ ನಗರದಲ್ಲಿ ಆಟೋದಲ್ಲಿ ಅವನಿಗೆ ಒಂದು ವೈರ್ ಹಾಕಿ ಎಳೆದು ಆನಂತರ ಒಂದು ಹರಿತವಾದ ಆಯುಧದಿಂದ ಕುತ್ತಿಗೆಯನ್ನು ಕೊಯ್ದು ಅವನನ್ನು ಕೆಳಗಡೆ ಹಾಕಿ ಗರಿಗಳನ್ನು ಹಾಕಿ ಅದರ ಮೇಲೆ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿ ಸುಟ್ಟಿರ್ತಾರೆ. ಹಾಗೆ ಹೆಣ ಸುಟ್ಬಿಟ್ಟು ಜಾಗ ಖಾಲಿ ಮಾಡಿದವರು ನೇರ ಮನೆಗೆ ಹೋಗಲ್ಲ. ಆ ಅಪರಾತ್ರಿಯಲ್ಲಿ ನಾಗೇಂದ್ರ ಸ್ವಾಮಿಯ ಅತ್ತೆ ಮನೆಯ ಬಾಗಿಲನ್ನ ಬಡಿತಾರೆ. ಇವರು ಮಾಡಿರೋ ಘನಂದಾರಿ ಕೆಲಸದ ಬಗ್ಗೆ ಗೊತ್ತಿಲ್ಲದ ಆಕೆ ಈ ಉಂಡಾಡಿ ಗುಂಡಂದಿರನ್ನ ಕರೆದು ಹಾಸಿಗೆ ಕೊಟ್ಟು ಬೆಚ್ಚಗೆ ಮಲಗಿಸ್ತಾಳೆ. ಅವರನ್ನ ಕರ್ಕೊಂಡ್ ಬಂದು ಇನ್ವೆಸ್ಟಿಗೇಷನ್ ಮಾಡಿದಾಗ ಸತ್ಯ ಗೊತ್ತಾಗಿತ್ತು ಅಂತ ಡಿಸಿಪಿ ಸಾಹೇಬ್ರು ಹೇಳ್ತಾರೆ. ಈ ಸತೀಶನ ಬಗ್ಗೆ ಗೋರಿಪಾಳ್ಯದಲ್ಲಿ ವಿವರವಾದ ಮಾಹಿತಿಯನ್ನು ಸಂಗ್ರಹಿಸಲಾಗಿ ಸತೀಶ 25ನೇ ತಾರೀಕು ಸಂಜೆ ಯೋಗಾನಂದ ಮತ್ತು ನಾಗೇಂದ್ರ ಸ್ವಾಮಿ ಎಂಬುವರ ಜೊತೆ ಕುಡಿಲಿಕ್ಕೆ ಹೋಗಿದ್ದ ಅಂತ ತಿಳಿದು ಬಂದು ನಾವು ನಾಗೇಂದ್ರ ಸ್ವಾಮಿ ಮತ್ತು ಯೋಗಾನಂದ ಇವರನ್ನು ಜೊತೆಗೆ ಶ್ರೀನಿವಾಸ ಅಂತಕ್ಕಂಥ 3 ಜನ ವ್ಯಕ್ತಿಗಳನ್ನು ವಶಕ್ಕೆ ತೆಗೆದುಕೊಂಡು ವಿಚಾರಣೆಗೆ ಒಳಪಡಿಸಿದಾಗ ಇವರನ್ನ ವಿಚಾರಣೆಗೆ ಒಳಪಡಿಸಿದಾಗ್ಲೇ ಸತ್ಯ ಗೊತ್ತಾಗಿರೋದು. ಆದ್ರೆ ಸತ್ತವನ್ಯಾರು ಅನ್ನೋದನ್ನ ಪತ್ತೆ ಮಾಡಿಕೊಂಡು ಈ ಪಾತಕಿಗಳ ತನಕ ಹೋಗಿಲ್ಲ ಪೊಲೀಸರು. ಅವರು ಸ್ಪಾಟ್ ಅಲ್ಲೇ ತಲೆ ಕೆಡಿಸಿಕೊಂಡು ನಿಂತಿದ್ರು. ಅಲ್ಲಿಗೆ ಈ ಹಂತಕರೇ ಬಂದ್ರು. ರಾತ್ರಿಯೆಲ್ಲ ನಿದ್ದೆ ಇಲ್ಲದೆ ಕಣ್ಣು ಕೆಂಪಾಗಿತ್ತು. ಅಲ್ಲದೆ ಮಾಡಿದ್ದ ಪಾಪ ಪ್ರಾಣ ಹಿಂಡ್ತಾ ಇತ್ತಲ್ಲ. ಹಂಗಾಗಿ ಇವರು ಬೆಳಿಗ್ಗೆನೆ ಎದ್ದು ಮತ್ತೆ ಬಾರಿಗೆ ಹೋಗ್ತಾರೆ. ಅಲ್ಲಿ ಕುಡ್ಕೊಂಡವರು ನೇರ ಮನೆಗೆ ಹೋಗಿದ್ರೆ ಪೊಲೀಸರು ಇವರ ತನಕ ಬರೋದು ಕಷ್ಟ ಆಗ್ತಾ ಇತ್ತು. ಆದ್ರೆ ಇವರು ಹೆಣ ಹಾಕಿದ ಜಾಗಕ್ಕೆ ಬರ್ತಾರೆ. ಆಟೋದಲ್ಲಿ ಬಂದ ಹಂತಕರು ಯಾವ ಹಂತಕರು ತಾವು ಹೆಣ ಹಾಕಿದ ಜಾಗಕ್ಕೆ ತಕ್ಷಣ ಬಂದು ಹೋಗೋ ಧೈರ್ಯ ಮಾಡಲ್ಲ. ಆದ್ರೆ ಈ ಕುಡುಕರು ಕೊಲೆ ಮಾಡಿ ಆಟೋದಲ್ಲೇ ಸ್ಥಳಕ್ಕೆ ಬಂದ್ರು. ಅಲ್ಲಿ ಸೇರಿದ್ದ ಜನರ ಹತ್ರ ಅಷ್ಟೇ ಅಲ್ಲದೆ ಪೊಲೀಸ್ ಕಾನ್ಸ್ಟೇಬಲ್ ಒಬ್ಬರ ಹತ್ರನೂ ಏನಾಯ್ತು ಅಂತ ಅಮಾಯಕರ ಥರ ಕೇಳಿದ್ರು. ಯಾರೋ ಕೊಲೆ ಆಗಿದ್ದಾರೆ ಅಂದ್ರೆ ಹೆಂಗಸರ ಗಂಡಸರ ಅನ್ನೋ ಪ್ರಶ್ನೆ ಹಾಕಿದ್ರು. ನಂತರ ಸತ್ತವರು ಯಾರು, ಹೇಗೆ ಸಾಯಿಸಿದ್ದಾರೆ ಅನ್ನೋದೇನು ಗೊತ್ತಾಯ್ತಾ ಅಂತ ಕೇಳಿದ್ರು. ಯಾವುದೂ ತಿಳಿದಿಲ್ಲ ಅಂದಾಗ ನಿಶ್ಚಿಂತೆಯಿಂದ ಆಟೋ ಹತ್ತಿದ್ರು. ಇಷ್ಟು ಕೇಳ್ಕೊಂಡ ತಕ್ಷಣ ತಾವು ಬಂದ ದಾರಿಯಲ್ಲೇ ವಾಪಸ್ ಹೊರಟಾಗಿ ಹುಡುಗರ ಬಗ್ಗೆ ಪೊಲೀಸ್ ಪೇದೆಗೆ ಅನುಮಾನ ಬಂದಿದೆ. ತಕ್ಷಣ ಇನ್ಸ್ಪೆಕ್ಟರ್ ಮಂಜುನಾಥ್ ಅವರ ಹತ್ರ ಈ ಬಗ್ಗೆ ಹೇಳಿದ. ಅವರು ಈ ಪಾತಕಿಗಳ ಹತ್ರ ಬರೋ ಹೊತ್ತಿಗೆ ಇವರ ಆಟೋ ಹೊರಟ್ಬಿಟ್ಟಿತ್ತು. ನಂತರ ಅದನ್ನ ಚೇಸ್ ಮಾಡಿ ಹಿಡ್ಕೊಂತಾರೆ. ಆದ್ರೆ ಅವರು ಅಲ್ಲೂ ಅಮಾಯಕರ ತರಾನೇ ಆಕ್ಟ್ ಮಾಡಿದ್ರು. ಆದ್ರೆ ಪೊಲೀಸರ ಕಣ್ಣಿಗೆ ಸಾಕ್ಷಿಯೊಂದು ಬಿದ್ದೇ ಬಿಡ್ತು. ಅಲ್ಲಿ ಬಂದವರ ಪೈಕಿ ಶ್ರೀನಿವಾಸನ ಪ್ಯಾಂಟ್ಗೆ ಲೈಟ್ ಆಗಿ ರಕ್ತ ಮೆತ್ಕೊಂಡಿತ್ತು.
ಅದನ್ನೇ ಹಿಡ್ಕೊಂಡು ಪೊಲೀಸರು ಬೆಂಡೆತ್ಬಿಟ್ರು. ಆಗ್ಲೇ ಅವರು ಸತ್ಯ ಬಾಯ್ಬಿಟ್ಟಿದ್ದು. ಕೊಲೆಯಾದವನು ಗೋರಿಪಾಳ್ಯದ ಸತೀಶ ಅನ್ನೋದು ಗೊತ್ತಾಗೋ ಮೊದಲೇ ಹಂತಕರನ್ನ ಹಿಡಿದ ಸಂಭ್ರಮ ಪೊಲೀಸರದ್ದು. ಅವರ ಈ ಸೂಕ್ಷ್ಮ ದೃಷ್ಟಿಗೆ ಬೇಷ್ ಅನ್ನೋಣ ಅಲ್ವಾ? ಪೊಲೀಸರು ಇಷ್ಟು ಅಲರ್ಟ್ ಆಗಿರಲೇಬೇಕು. ಅವರಿಗೆ ಎಲ್ಲಿ ಯಾವ ಕ್ಲೂ ಸಿಗುತ್ತೆ, ಅದನ್ನು ಹೇಗೆ ಹಿಡ್ಕೋಬೇಕು ಅನ್ನೋದೆಲ್ಲ ಗೊತ್ತಿದ್ದಾಗಲೇ ಕ್ರಿಮಿನಲ್ಗಳ ಪಾಲಿಗೆ ದುಸ್ವಪ್ನ ಆಗೋದು. ಅಂದಹಾಗೆ ಎಲ್ಲ ಅಪರಾಧಿಗಳು ಇಷ್ಟು ದಡ್ಡರಾಗಿರೋದಿಲ್ಲ. ಎಲ್ಲ ಪೊಲೀಸರಿಗೂ ಅವರ ದಡ್ಡತನವನ್ನು ಎನ್ಕ್ಯಾಶ್ ಮಾಡಿಕೊಳ್ಳೋದಕ್ಕೂ ಬರಲ್ಲ. ಅಪರಾಧಿಗಳ ಹುಟ್ಟಡಗಿಸೋ ಅಧಿಕಾರಿಗಳು ಇನ್ನಷ್ಟು ಹುಟ್ಟಿ ಬರಲಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಿದ್ದೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.